ಬೆಳಗಾವಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿಗೆ ಅಭಿನಂದನಾ ಸಮಾರಂಭ ನೆರವೇರಿಸಲಾಯಿತು. ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗೋಕಾಕ್ ನಗರದ ಸಾಹುಕಾರ್ ಗೃಹ ಕಚೇರಿ ಆವರಣದಲ್ಲಿ ಹಾಕಿರುವ ಬೃಹತ್ ವೇದಿಕೆಯ ಮೇಲೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿಗೆ ಗೋಕಾಕ್ನ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಅಭಿನಂದನೆಯನ್ನ ಸಲ್ಲಿಸಿದರು. ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾದ ಈ ಅಭಿನಂದನಾ ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಈ ವೇಳೆಯಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ದಲ್ಲಿ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ವಿದ್ಯಾರ್ಥಿನಿಗೆ ಬೆಳಗಾವಿ ಲೋಕಸಭಾ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಹಾಗೂ ಗೋಕಾಕ್ನ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಸನ್ಮಾನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಗೋಕಾಕ್ನ ಸಾರಥಿಯಾದ ಅಂಬಿರಾವ್ ಪಾಟೀಲ್, ಸುಭಾಸ್ ಪಾಟೀಲ್, ಎಂಎಲ್ ಮುತ್ತನವರ್, ತುಕಾರಾಮ್ ಕಾಗಲ್, ಕಿರಣ್ ಜಾಧವ್, ಸುರೇಶ್ ಸನದಿ, ಭೀಮ್ಶಿ ಭರಮಣ್ಣವರ್ ಸೇರಿದಂತೆ ಸಹಸ್ರಾರು ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು. ವರದಿ ಮಲ್ಲಪ್ಪ ಗೌಡರ್, RLJ ನ್ಯೂಸ್ 24x7. ನಮಸ್ಕಾರ ಮಾಡಿ ಹಾಗೂ ವೇದಿಕೆ ಆಶಯವಂತ ನೂತನ ಲೋಕಸಭಾದಂತ ಹಾಗೂ ಬೆಳಗಾವಿ ಗ್ರಾಮೀಣ ಭಾಗದ ಅಧ್ಯಕ್ಷ ಸುಭಾಷ್ ಪಾಟೀಲ್ ಅವರೇ, ಮುತ್ತನವರೇ, ಅಶೋಕ್ ಪಾಟೀಲ್ ಅವರೇ ಹಾಗೂ ಕಿರಣ್ ಜಾಧವ್, ಇನ್ನು ಅನೇಕ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರೇ ಹಾಗೂ ಗೋಕಾಕ್ ಮತಕ್ಕೆ ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಅಣ್ಣ ತಮ್ಮರೇ, ತಾಯಂದಿರೇ, ಅಕ್ಕಂಗರೇ ಹಾಗೂ ಪತ್ರಿಕಾ ಮಿತ್ರರೇ, ಇವತ್ತಿನ ಈ ಸಮಾರಂಭ ಭಾಳ ಅದ್ಭುತ ಮತ್ತು ಐತಿಹಾಸಿಕವಾದಂಥ ಸಮಾರಂಭ. ವಿಶೇಷವಾಗಿ ಸುಭಾಷ್ ಪಾಟೀಲ್ ಹೇಳಿದ ಪ್ರಕಾರ ಇದೊಂದು ದುರಹಂಕಾರ, ದುಡ್ಡಿನ ಮದ, ಪಟ್ಟಿನಿಂದ ಮತ್ತು ಸ್ವಯಂ ಸ್ವಭಾವದ ಎರಡೂ ನೇರ ಸ್ಪರ್ಧೆಯಲ್ಲಿ ಕೊನೆಗೆ ಸತ್ಯಮೇವ ಜಯ ಆಗಿದೆ. ಇವರ ಆಶೀರ್ವಾದದಿಂದ ಬಹಳಷ್ಟು ಊಹಾಪೋಹ, ಬಹಳಷ್ಟು ಒಂದು ಕೆಟ್ಟ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಮೀರಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಳಗಾವಿ ಲೋಕಸಭಾ 8 ಕ್ಷೇತ್ರದಲ್ಲಿ ಅದ್ಭುತವಾದಂಥ ಮತ ಹಾಕಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಲೋಕಸಭಾ ಸದಸ್ಯ ಮಾಡೋದಕ್ಕೆ ಎಷ್ಟೇ ಕೋಟಿ ನಮಸ್ಕಾರ ಮಾಡಿ ಕಡಿಮೆ ಇದೆ ನಿಮಗೆ. ರಿಸಲ್ಟ್ ಹೇಳಿದೆ ನಾವು, ಇದು ಕಟ್ಟ ಕಡೆಯ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಜಯ ಆಗ್ತಿದೆ. ಈ ಒಂದು ಚುನಾವಣೆಯಲ್ಲಿ ಯಾವ ಲೀಡರ್ ಇಲ್ಲ. ಈ ಭಾಷಾ ಸುಭಾಷ್ ರಮೇಶ್ ಅವರ ನೇತೃತ್ವ, ನಮ್ಮದೇ ನೇತೃತ್ವ, ನಾವು ಸಾಮಾನ್ಯ ಕಾರ್ಯಕರ್ತ, ನಮ್ಮ ನೇತೃತ್ವ ಇಲ್ಲ, ಕಾರ್ಯಕರ್ತರ ನೇತೃತ್ವ ಅಂದ್ರೆ ಕಾರ್ಯಕರ್ತ ಸೀಟ್ ಮಾಡ್ಕೊಂಡು ನಮಗಿಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನಡೆಯಾಗಿ ನಾವು ಬಹಳಷ್ಟು ಮುಖಭಂಗಾಗಿತ್ತು. ನಮಗೆ ನಮ್ಮ ವಿರೋಧಿಗಳ ನಗುವಂಗಾಗಿತ್ತು. ನಾವು ಕಳೆದ ಒಂದು ವರ್ಷದಿಂದ ನಾವು ಭಾಳ ಅಸಹಾಯಕರಾಗಿ ನಾವು ಭಾಳ ಸಣ್ಣ ಮಾಡ್ಕೊಂಡು ಅಡ್ಡಾಡ್ತಿದ್ವು. ಅದನ್ನು ನಾವು ಮನಗಂಡು ಇವತ್ತು ಕಾರ್ಯಕರ್ತರು 8 ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯಾದ ನಿರ್ಣಯ ಕೊಟ್ಟದಕ್ಕೆ ನಿಮ್ಗೆ ಎಷ್ಟೇ ನಮ್ಮ ಇಡೀ ಜಿಲ್ಲೆ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ರಾಜ್ಯದ ಮೂಲೆಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿ ಕಡಿಮೆ ಇದೆ. ಯಾಕೆ ಮಾತು ಹೇಳ್ತಂದ್ರೆ, ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಶ್ವಕನ್ಯೆ ಒಂದು ದೊಡ್ಡ ಪ್ರಮಾಣ ಸ್ವಚ್ಛಿನ ರಾಜಕಾರಣಕ್ಕೆ ಅವ್ರ ಪಾಪ ನಮ್ಮ ಸಿದ್ದರಾಮಯ್ಯ ಬಗ್ಗೆನ ಹೇಳ್ಬೋದು. ಸಿದ್ದರಾಮಯ್ಯ ಯಾವಾಗಲೂ ಸ್ವಚ್ಛ ಮಾಡಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿರ್ಬೋದು ಹೇಳೋದು, ಅವರು ಯಾವಾಗಲೂ ನಮ್ಮ ಪಕ್ಷಗತ್ತು ನಮ್ಗದು ಯಾವ ನಿಮಿಷ ಅಸಹ್ಯ ಮಾಡಿಲ್ಲ. ಈ ಮಹಾನಾಯಕ ಈ ವಿಶ್ವಕನ್ಯೆ ಅಂತ ದರ್ಪ ಮುಗಿದು ನಮ್ಮ ಕತೆ. ನಾವು ಹಿಮಾಲಯಕ್ಕೆ ಹೋಗಾಗಿತ್ತು. ನಾವೇನಾದ್ರು ಇಲ್ಲಿ ಸುತ್ತಿಗೆ ಹೋದ್ರೆ ನಾವು ಸಾಧುವಾಗಿ ಹಿಮಾಲಯ ಜಾಗ ನೋಡಿ ಬಂದಿದ್ದೆ. ಯಾಕೆ ಪದೇ ಸೋತ್ರ ಮತ್ತೆ ನಲ್ಲಿ ಹೋಗೋದು ನಮ್ಗೆ ಅಷ್ಟೇ ಹುಡುಕಿದಾಗಿದ್ರೆ ನಮ್ಗೆ ಹೋಗಕ್ಕೆ ಆಗೋದಿಲ್ಲ. ಒಂದು ಸಲ ಸೋಲ್ಸಲು ಪದೇ ಸೋಲಾದ್ರೆ ನಾವು ಲೀಡರ್ ಅಲೈಕ್ ಹಾಕು. ನಾವು ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒತ್ತು ಹೊರಗಿಟ್ಟು ನಾವು ಎಲೆಕ್ಷನ್ ಆಗೋದು. ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ, ಒಂದು ಚಹಾ ನೋಡಲಿಲ್ಲ, ತಮ್ಮದೇ ಆದಂಥ ಸೈಕಲ್ ಹಿಡ್ಕೊಂಡು ಮೂಲೆ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ವೋಟ್ ಆಗಿದ್ರು.
ಯಾಕಂದ್ರೆ ನಾವು ಇಲೆಕ್ಷನ್ದಲ್ಲಿ ಎಷ್ಟು ದೊಡ್ಡ ಪ್ರಮಾಣ ನಮ್ಗೆ ಟೆನ್ಷನ್ ಇತ್ತಲ್ಲ, ಯಾಕಂದ್ರೆ ಅವ್ರು ದುಡ್ಡು ಸೂರ್ಯರು ಮನೆಗೆ ರೊಕ್ಕ ಕೊಟ್ಟು ಗೊತ್ತೈತೆ, ಈಗ ಹೇಳಕ್ಕಿಲ್ಲ ಓಟ್ ಗೇಟ್ ರೊಕ್ಕ ಕೊಟ್ಟು ಗೊತ್ತೈತೆ. ಒಂದಿನ ಫಂಕ್ಷನ್ ಇರ್ತದೆ ಎಷ್ಟು ರೊಕ್ಕ ಕೊಟ್ಟು ನೋಡಿದ್ರಿ, ನಾವು ಖಾಲಿಗೆ ಹೋಗುದು ನಾವು ನಿಮ್ಮ ಮಾರಿ ಫಂಕ್ಷನ್ ನಿಮ್ಮ ಮಾರಿ ನೋಡೋದು, ನೀವು ಹೂ ಹಾಕೋದ ನೀವು ರೊಕ್ಕ ನಾವ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲಿಗೆ ಮಾಡಿದ್ರು ಜೀಪ ಹೂ ಕೊಟ್ಟು ಸರ್ ರೊಕ್ಕ ಕೊಟ್ಟು ಅವ್ರ ಹಾಕ್ಸೋರು. ನಾವು ನೀವು ಹಾಕಿದಾಗ ಹೂ ಹಾಕ್ಬೇಕು, ನಾವು ರೊಕ್ಕ ಕೊಟ್ಟು ಹಾಕ್ಸಿಲ್ಲ. ಹಿಂಗೆ ಪರಿಸ್ಥಿತಿ ಇಂಥ ಎಲೆಕ್ಷನ್ ಆಗೋದ್ರೆ ಭಾಳ ಕಷ್ಟ ಆಗಿತ್ತು. ಕೊನೆಗೆ ದೇವರು ನಮ್ಮ ಪಾಲಿಗೆ ಬೆನ್ನಿಗಿತ್ತು ವಿಷ ಕೊಟ್ಟ. ಯಾಕೆ 25 ಸರಿ ಗ್ಯಾಪ್ ಇರ್ತದೆ ಓಟ್ ಆದ್ಮೇಲೆ. ನಾ ಓಟ್ ಹಾಕಿ ಸಂಜೆ ಅಮೆರಿಕ ಹೋಗ್ಬಿಟ್ನೆ. ಇಲ್ಲಿ ಇರಾಕಿಲ್ಲ 3 ದಿನ ವಾಪಸ್ ಬಂದ, 3 ದಿನ ರಾತ್ರಿ ಬಂದ. ಯಾಕೆ ಇಲ್ಲಿದ್ದು ಟೆನ್ಷನ್ ಆಕೈತಿ, ಶುಗರ್ ಬಿ ಹೆಚ್ಚಾಗಿ ಮತ್ತೆ ಅದ್ರ ಹೋಗಿ ಹೋಗಿಬಿಟ್ಟು